ಹಾಯ್. ನಮ್ಮ ತರುಣ ಪರ್ಫೆಕ್ಟಾಗಿ ಹಾಯ್ ಹೇಳಕ್ ಕಲ್ತಾನ್ರಿ. ಮಾತು ಬರಾಕತ್ತಾವ. ಮೇನ್ ಅಂದ್ರೆ ಇಲ್ಲ ಇಲ್ಲ ಲಘು ಬರತೈತಿ. ಹೌದಲ್ಲ? ಎಲ್ಲುಂಟಿ? ತರುಣ ತರುಣ ಎಲ್ಲುಂಟಿ? ಹೂ ಉಂಟಿ? ನನ್ನೂ ಕರ್ಕೊಂಡು ಹೊಂಟಿ? ಏನ್ ಕೊಡಿಸ್ತಿ? ಏನಂದ್ರ ಕಬಾಬ್ ಕೊಡಿಸ್ತಾನಂತ್ರಿ. ಯಾಕಂದ್ರ ಅವ್ನ ಫೇವ್ರೇಟ್. ಅವ್ನ ಬೂ ಹೋಗೋದ ಕಬಾಬ್ ತಿನ್ನಕ್ ಹೋಗಿರ್ತಾನ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸ್ನೇಹಿತರೆ. ಎಲ್ಲರೂ ಹೆಂಗದಿರಿ? ನಾವೆಲ್ಲರೂ ಆರಾಮದಿವ್ರಿಪ್ಪ. ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ. ಅವಂತೂ ಮುಂದೆ ಕುಂದಿರ್ತಾನ. ಇಲ್ಲಿ ಹಿಂದೆ ಸೀಟ್ ಆಗ್ತೈತ್ ಬಾರು ಅಂದ್ರೆ ಅಲ್ಲೇ ಕುಂದ್ರವಂತವ. ಅವನು ಕರ್ಕೊಂಡು ಹೊಂಟೀನಿ ಮಾರ್ಕೆಟಿಗೆ. ರಜೆ ಐತಲ್ರಿ, ನಿಂದ್ರಂಗಿಲ್ಲ. ಬ್ಯಾಡ್ ಅಂದ್ರು ಕೇಳಂಗಿಲ್ಲ. ಬ್ಯಾಟಿಗೆ ಹೊಂಟೀವಿ. ಏನಪ್ಪ ಮೇನ್ ಅಂದ್ರೆ ಸ್ವಲ್ಪ ದಿನಸಿ ತರ್ಬೇಕು ನಾನು. ಅದ್ರ ಜೊತೆಗೆ ಮಿಕ್ಸಿ ಜಾರ, ಒಂದು ಕುಕ್ಕರ್ ಸ್ವಲ್ಪ ರಿಪೇರಿ ಬಂದಾವ, ಅವನು ತೊಗೊಂಡು ಹೊಂಟೀನಿ. ಹೋಗ್ಬರೋಣ. ದೊಡ್ಡ ತಮ್ಮ ತನ್ನ ಮುಂದೆ ಹೋಗ್ಯಾರ ಆಲ್ರೆಡಿ. ನಾವೀಗ ಹೊಂಟೀವಿ. वीडियो चैनल है हमारा, ब्लॉग चैनल अदा ಇದು ಟೈಪ್ ಸೈಜ್ ಇಲ್ಲ ಅಳ ಬರ್ತಾವ. ಇದ್ರ ನೆಕ್ಸ್ಟ್ ಇದು ಫಾಂಟ್ ಪೇಜ್ ಇದ್ರ ನೆಕ್ಸ್ಟ್ ಐತ್ರಿ. ಆಯ್ತು ತೋರಿಸ್ರಿ. ಸಣ್ಣ ಕಾಣತ ನಾವು ಕಪ್ಪುತ್ತಂದಿಲ್ಲ ಮನ್ಕಾಲಿ ಯೂಟ್ಯೂಬ್ ಬರ್ಕದೆ ಹಾಕೋಣ ನೋಡೋಣ. ಬಾಯ್ ಒಳಗ ನಾ ಬಂದಿದ್ ಗೊತ್ತಿಲ್ಲಲ್ಲ ನಿನಗೆ? ನಾ ಬಂದಿದ್ ಗೊತ್ತಿಲ್ಲಲ್ಲ? ಅಲ್ಲ ಈ ಬ್ಯಾಗ್ ನಿನಗೆ ಕೊಟ್ರೆ ನಿಂದ ಚಾನ್ಸ್ ನೋಡ್ಲಿ. ಗುಂಡು ಚಲೋ ಆಗೈತೆ ನೋಡಿ ನಿನಗಿದ್ದ ಅದಲ್ಲ. ತಲೆ ಮೇಲೆ ಬುಷ್ ಮಾಡಿರ ನೀವತ್ತು. ಸ್ಮಾರ್ಟ್ ಆಗಿರ್ವಾ. ಈ ಕಣ್ಣೆ ಅಲ್ಲಿಲ್ಲ ಅಲ್ಲಿ ನಿಂಗೂ ಏನ್ ಬೇಕು ಕೊಡಿಸ್ಕೋ. डांस क्लास गेला ನೀನು? इसका भी शुरू हुआ अभी. गर्मी में पैर नहीं रुकता उसका. बारिश ಸ್ನೇಹಿತರೆ, ಮೊದಲಿಗೆನ ನಾವು ಬಟ್ಟೆ ಅಂಗಡಿಗೆನ ಬಂದೀವ್ರಿ. ನಾಳೆ ದೊಡ್ಡ ತಮ್ಮನ ಬರ್ತ್ಡೇ ಐತ್ರಿ. ಏಪ್ರಿಲ್ 14ನೇ ತಾರೀಕಿಗೆ ಬರ್ತ್ಡೇ ಅವಂದ. ಏಪ್ರಿಲ್ 13ಕ್ಕೆ ನಾವು ಮಾರ್ಕೆಟಿಗೆ ಹೋಗಿದ್ವಿ. ಸೊ ಅದಕ್ಕೋಸ್ಕರ ತಮ್ಮ ಅವನಿಗೆ ಬಟ್ಟೆ ಕೊಡ್ಸಕತ್ತಿದ್ದ. ಬರ್ತ್ಡೇಕ್ಕೂ ಆಯಿತು, ಮತ್ತು ಅವ್ನು ತೊಗೊಳಂಗಿಲ್ರಿ. ನಿಮ್ಗೆ ಎಷ್ಟೋ ಸರಿ ಹೇಳಿದ್ದೀನಿ ನಾವು ಅಕ್ಕ ತಂಗಿನ ತೊಗೊಂಡು ಬಂದಿರ್ತೀವಿ ಅವನಿಗೆ ಬಟ್ಟೆನ. ಅವನಾಗಲಿ ಒಂದು ದಿನ ಪರ್ಚೇಸ್ ಮಾಡಂಗೇನ ಇಲ್ಲ. ಒಂದು ದೀಪಾವಳಿಗಂತನೋ ಇಲ್ಲ ಬರ್ತ್ಡೇಗಂತನೋ ಕೊಡಿಸಿರ್ತಿದ್ವಿ. ಬಟ್ ಈ ಸರಿ ನನಗೂ ಸ್ವಲ್ಪ ಗೊತ್ತೈತಿ ಹಾಗಿಲ್ಲ ಅವನಿಗೇನು ಕೊಡ್ಸಕ್ಕೆ. ಆದ್ರೆ ಸಣ್ಣ ತಮ್ಮ ಕೊಡ್ಸಕ್ಕೆ ಕರ್ಕೊಂಡು ಬಂದಾನ ನೋಡ್ರಿ. ಮನೆಗೆ ಹಾಕ್ಕೊಳಕ್ಕೆ ಶಾರ್ಟ್ಸ್ ಆಗಿರ್ಬೋದು, ಹಾಗೆ ಹೊರಗಡೆ ಹಾಕ್ಕೊಳಕ್ಕೆ ಒಂದು 2-3 ಡ್ರೆಸ್ ಆಗಿರ್ಬೋದು ತೊಗೊಂಡ್ಬಿಡು ನೀನು ಅಂಥೇಳಿ ತಮ್ಮನ ಅವನಿಗೆ ಕೊಡ್ಸಕತ್ತಿದ್ದ. ಈ ರೀತಿ ಶಾಪಿಂಗ್ ಅಂದ್ರೆ ಟ್ರಯಲ್ ಅದು ನೋಡಕತ್ತಿದ್ದಾರೆ ದೊಡ್ಡ ತಮ್ಮ. ಯಾಕಂದ್ರೆ ಸ್ವಲ್ಪ ಪ್ಲಸ್ ಸೈಜ್ ಅಲ್ರಿ, ಹೀಗಾಗಿ ಕಂಫರ್ಟೇಬಲ್ ಆಗಿರುವಂಗೆ ಇಲ್ಲೇ ಟ್ರಯಲ್ ನೋಡಿ ತೊಗೊಂಡ್ಬಿಡ್ತಾನೆ ರೀ ಅವ. ಕಾಯಂ ತೊಗೋವಂಥ ಅಂಗಡಿನಾರ ಇದೆ, ಇಲ್ಲೇ ತೊಗೊಳೋದು ಬಟ್ಟೆ ಅವರು.
ಸಣ್ಣ ತಮ್ಮ ಆದರೂ ಆಯಿತು ದೊಡ್ಡ ತಮ್ಮ ಆದರೂ ಆಯಿತು. ಹೀಗಾಗಿ ಆರಾಮ್ಸಿ ಟ್ರಯಲ್ ನೋಡೇನ ಚಾಯ್ಸ್ ಮಾಡಾಕತ್ತಿದ್ದ. ಈ ಕಡೆ ತನು ಮತ್ತು ತರುಣಂದ ಆಟ ನಡೆದಿತ್ತು. ಅವ್ರನ್ನ ಹಿಡಿಯೋದು ಒಂದು ದೊಡ್ಡ ಕಷ್ಟ ಅಂಥೇಳಿ. ಮಕ್ಳು ಕುಂತಲ್ಲೇ ಕುಂದ್ರಂಗಿಲ್ಲ ನೋಡ್ರಿ. ಮೊದ್ಲು ರೋಡಿಗೆ ಐತ್ರಿ ಅಂಗಡಿ, ಹೊರಗೆ ಬಿಟ್ರೆ ಮತ್ತೆ ಎಲ್ಲಿ ಎಕ್ದಮ್ಸಿ ಹೊರಗೆ ಹೋಗ್ಕಾನ ಅನ್ನೋದು ಒಂದು ಇದಿರ್ತೈತಿ. ಹೀಗಾಗಿ ನಾನು ಅವ್ರ ಕಡೆನೇ ಅವ್ರನ್ನ ಕಾಯ್ಕೋತ ಕೂತಿದ್ದೆ. ಶಾಪಿಂಗ್ ಅಂತೂ ಆಯಿತು. ಮತ್ತು ಹಳೆಯ ಬಂದಿದ್ನಲ್ರಿ, ಅಂದ್ರೆ ನನ್ನ ಮಗನಿಗೂ 2 ಟೀ ಶರ್ಟ್ ಕೊಡಿಸಿದ್ರು. ತಾವು ಕೂಡ ಇಬ್ಬರು 2 ಡ್ರೆಸ್ ತೊಗೊಂಡ್ರು. ದೊಡ್ಡ ತಮ್ಮನಿಗೆ 3 ಡ್ರೆಸ್ ಕೊಡಿಸಿದಾರೆ, ತಾನು 2 ಡ್ರೆಸ್ ತೊಗೊಂಡ. ಹಾಗೇನ ಶಾರ್ಟ್ಸ್ ಎಲ್ಲ ತೊಗೊಂಡ್ರು. ಎಲ್ಲ ತೊಗೊಂಡು ನಾನು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಿತ್ತಲ್ರಿ ದಿನಸಿದು, ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಆದ ನಂತರ ನಂದು ಪಾರ್ಸಲ್ ಹೋಗೋದಿತ್ತು ರೀ. ಹೀಗಾಗಿ ಅವನ್ನ ಮೊದಲು ಬಂದು ಪ್ಯಾಕ್ ಮಾಡಿದೆ ನೋಡ್ರಿ. ನಾನು 2 ಪಾರ್ಸಲ್ ರೆಡಿ ಮಾಡಿ ನಾನು ಇವೆರಡು ಏನೈತಲ್ಲ ನಾನು ಪೋಸ್ಟಿಗೆ ಕಳ್ಸಾಕತ್ತೀನಿ ರೀ, ಕೊರಿಯರ್ ಕಳ್ಸಾಕತ್ತಿಲ್ಲ. ಯಾಕಂದ್ರೆ ಇವು ಏನು ಅವ್ರದ್ದು ಅಡ್ರೆಸ್ ಐತಲ್ಲ ಅಲ್ಲೇ ಕರೆಕ್ಟಾಗಿ ಕೊರಿಯರ್ ಸರ್ವಿಸ್ ಇಲ್ಲ ಅಂತ, ಅಂದ್ರೆ ಹತ್ತಿರದ ಸಿಟಿಗೆ ಹೋಗಿ ತೊಗೋಬೇಕಾಗ್ತೈತಂತವ್ರು. ಅದಕ್ಕೋಸ್ಕರ ಇಲ್ರಿ ಪೋಸ್ಟದ್ದು ಸರ್ವಿಸ್ ಐತಿ, ಪೋಸ್ಟಿಗೆ ಹಾಕಿಬಿಡ್ರಿ ಅಂದರು. ಅದಕ್ಕೋಸ್ಕರ ನಾನು ಪೋಸ್ಟಿಗೆ ಹಾಕತ್ತೀನಿ ನೋಡ್ರಿ. ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ, ಆಲ್ಮೋಸ್ಟ್ VRL ಕೊರಿಯರ್ ಹಾಕಿರ್ತೀನಿ. ಅಕಸ್ಮಾತ್ ಬೈ ಚಾನ್ಸ್ ಅವ್ರದ್ದು ಏನಾದರೂ ಸರ್ವಿಸ್ ಇಲ್ಲ ಅನ್ನುವಂಥ ಅಡ್ರೆಸ್ ಇದ್ದರೆ ಪ್ರೊಫೆಷ್ನಲ್ ಹಾಕಿರ್ತೀನಿ. ಅದಕ್ಕೋಸ್ಕರ ಅಂದ್ರೆ ಕೊರಿಯರ ಮಾಡಿರ್ತೀನಿ ನಾನು. ಬಟ್ ಕೊರಿಯರ್ ಫೆಸಿಲಿಟಿ ಇಲ್ಲ ಅಂದಲ್ಲೇ ಈ ರೀತಿಯಾಗಿ ಪೋಸ್ಟಿಗೆ ಕಳಿಸೋದು ಅಂಥೇಳಿ ಈಗ ಇವೆರಡನ್ನು ಕಳಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ. ಇದ್ರೊಳಗೆ ಏನೈತಪ್ಪ ಅಂದ್ರೆ ಚುರುಮುರಿ ಐತಿ, ಡ್ರೈ ಫ್ರೂಟ್ಸ್ ಲಡ್ಡು ಐತಿ ಖಜೂರದ್ದು, ಆಮೇಲೆ ಏನೈತಿ ಶೇಂಗಾ ಹೋಳಿಗೆ, ಮಸಾಲೆ ಖಾರ, ಇಷ್ಟ ಐತ್ರಿ. ಇದ್ರೊಳಗೆ ಚಕ್ಲಿ ಇಷ್ಟೈತಿ. ಇದ್ರೊಳಗೆ ಅವಲಕ್ಕಿ, ಶೇಂಗಾ ಹೋಳಿಗೆ ಮತ್ತು ಚಕ್ಲಿ ಐತಿ. ಸೊ ಎರಡೂ ಪ್ಯಾಕ್ ಮಾಡಿ. ಆಮೇಲೆ ಸ್ನೇಹಿತರೆ ಮೊಬೈಲ್ ಇಟ್ಟಿದ್ದೇನು ಬಾಕ್ಸ್ ಐತಲ್ರಿ, ಇದು ಆರ್ಡ್ರ್ ನನಗೆ ಹುಣಸೂರಿಂದ ರೀ, ಮೈಸೂರು ಕಡೆ ಮಂಗಳಮುಖಿಯವ್ರಿ ಅವ್ರು ನನ್ನದು ವಿಡಿಯೋ ಡೈಲಿ ನೋಡ್ತಾರಂತ ತಪ್ಪದ ಕಾಲ್ ಮಾಡಿದರು. ತುಂಬ ಅಂದ್ರೆ ತುಂಬ ಇಷ್ಟಪಟ್ಟರು ಕೂಡ. ಹಾಗೆ ನನಗೆ ಆರ್ಡ್ರ್ ಕೂಡ ಪ್ಲೇಸ್ ಮಾಡಿದರು. ನನಗೂ ಕೂಡ ಖುಷಿ ಆಯಿತು. ನಾನು ಅವ್ರನ್ನ ಹೆಂಗೆ ನೋಡ್ತೀನಿ ಅಂದ್ರೆ ಒಂಥರ ದೇವರ ಒಂದು ಸ್ಥಾನದೊಳಗೆ ನೋಡ್ತೀನಿ ರೀ. ಯಾಕಂದ್ರೆ ದೇವ್ರದ ಒಂದು ವಿಶೇಷ ಸೃಷ್ಟಿನ ಅವ್ರಂತ ಹೇಳ್ಬೋದು. ಅವ್ರಿಗೆ ಅಷ್ಟು ಒಂದು ನಾನು ಭಯ ಭಕ್ತಿಲೇ ನಾನು ನೋಡ್ತೀನಿ. ಅವ್ರ ಕಡೆಯಿಂದ ನನಗೆ ಆರ್ಡ್ರ್ ಬಂದಿದ್ದು ಏನೋ ಒಂದು ಆಶೀರ್ವಾದನೋ ಅಂತ ಅಂದ್ಕೊಂಡೆ ನಾನು. ತುಂಬ ಅಂದ್ರೆ ತುಂಬ ಖುಷಿ ಆಯ್ತು ನೋಡ್ರಿ ನನಗೆ. ಎಷ್ಟು ಅಂದ್ರೆ ಎಲ್ಲ ಫುಲ್ ಫ್ಯಾಮ್ಲಿಯವ್ರದ್ದು ಹೆಸರು ಹೇಳಿದರು, ಎಲ್ಲರ ಬಗ್ಗೆ ವಿಚಾರಿಸಿದ್ರು, ಎಲ್ಲರಿಗೂ ಒಳ್ಳೇದಾಗ್ತೈತಿ ಅಂಥೇಳಿ ಆಶೀರ್ವಾದ ಕೂಡ ಮಾಡಿದರು. ನನಗಂತೂ ನಿಜವಾಗ್ಲೂ ಒಂಥರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ನೀವು ಆರ್ಡ್ರ್ ಕೊಟ್ಟಿದ್ದಕ್ಕೆ. ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಸಮುದಾಯದವ್ರಿಗೆ ಎಲ್ಲರಿಗೂ ನಿಮ್ಮದು ಚಾನಲನ್ನು ನಾನು ಶೇರ್ ಮಾಡ್ತೀನಿ, ನನಗೆ ತುಂಬಾ ಇಷ್ಟ, ಮತ್ತು ನಿಮ್ಮ ಬಿಸ್ನೆಸ್ ಬಗ್ಗೆನೂ ಹೇಳ್ತೀನಿ ಅಂತಲೂ ಹೇಳ್ಯಾರ. ನಿಜವಾಗ್ಲೂ ಖುಷಿ ಆಯ್ತು ರೀ ನನಗೆ ಅವ್ರು ಆರ್ಡ್ರ್ ಬಂದಿದ್ದು. ಈಗ ಮುಂಜಾನೆ ಕಾಲ್ ಮಾಡಿದ್ರು ಅವ್ರು ಹೇಳಿದಂಥ ಐಟಮ್ಸ್ ಆಲ್ರೆಡಿ ಫ್ರೆಶ್ಶಾಗಿ ರೆಡಿನೇ ಇತ್ತು ಬೇರೆ ಆರ್ಡ್ರಸ್ ಜೊತೆಗೇನ. ಅದಕ್ಕೆ ಅವ್ರದ್ದು ಪೋಸ್ಟಿಗೆ ಇರೋದ್ರಿಂದ ಅದನ್ನು ಕೂಡ ಪ್ಯಾಕ್ ಮಾಡಿ ಇಮಿಡಿಯೇಟ್ ಕಳಿಸ್ತಾ ಇದೆ ನೋಡ್ರಿ ಸ್ನೇಹಿತರೆ. ಹಾಗೇನೆ ಮತ್ತು ಆರ್ಡ್ರಸ್ ಇರೋದ್ರಿಂದ ಶೇಂಗಾನು ಹುರಿದಿಟ್ಟಿನಿ, ಶೇಂಗಾ ಹೋಳಿಗೆಗೆ ಬೇಕಂಥೇಳಿ 6 ಲೆವು, ಆಮೇಲೆ ಸಿಪ್ಪೆ ತೆಗೆದ್ರೆ ಆಯಿತು. ಮತ್ತು ನನಗೊಂದು 2 kgದು ಬಾದಾಮ್ ಪುರಿದು ಆರ್ಡ್ರ್ ಐತೆ ರೀ. 3 ಕಸ್ಟಮರ್ಗೆ ಅಂತ ಹೇಳ್ಬೋದು. ಒಬ್ಬರಿಗೆ 1 kg, ಇಬ್ಬರಿಗೆ ಹಾಫ್ kg. ಸೊ ಅದನ್ನು ಕೂಡ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿ ಅದನ್ನು ಕೂಡ ಸ್ವಲ್ಪ ಆರ್ಲಿ ಅಂತ ನೋಡಿರಿ ಈ ರೀತಿಯಾಗಿ ಇಟ್ಟೀನಿ ನಾನು. ಮಸ್ತ್ ಅಂದ್ರೆ ಮಸ್ತ್ ಬಂದಾವ ಸ್ನೇಹಿತರೆ. ಬಾದಾಮ್ ಪುರಿ ನೋಡ್ತಾ ಇರ್ಬೋದು ನೀವು. ಖಂಡಿತವಾಗ್ಲೂ ಆರ್ಡ್ರ್ ಮಾಡಿರಿ ನೀವು ಕೂಡ, ನಿಮಗೂ ಕೂಡ ಇದೇ ಥರ ಫ್ರೆಶ್ಶಾಗಿ ಮಾಡಿ ಕಳಿಸ್ತೇನೆ ನೋಡಿರಿ. ನಾನು ನೋಡ್ತಾ ಇರ್ಬೋದು, ತೋರಿಸ್ತಾ ಇದ್ದೀನಿ. 3 ಪ್ಲೇಟ್ ಒಳಗೆ ನಾನು ಅವನ್ನ ನೀಟಾಗಿ ಜೋಡಿಸಿ ಆರಾಕಿಟ್ಟಿನಿ ನೋಡಿರಿ. ನಾವು ಫಟ್ ಅಂಥೇಳಿ ಮಾರ್ಕೆಟಿಂದ ಬಂದಾಕಿ ಬಾದಾಮ್ ಪುರಿ ಮಾಡಿದೆ. ಬಾದಾಮ್ ಪುರಿ ಮಾಡಿ ಕೊರಿಯರ್ ಪ್ಯಾಕ್ ಮಾಡಿದೆ. ಅಷ್ಟೊಗ ಮಾಮಾರ್ದು ಡ್ಯೂಟಿ ಮುಗಿಸಿ ಬಂದ್ರವ್ರು. ಒಂದು 3-3:30 ಆಗಿತ್ತು ರೀ. 4 ಗಂಟೆ ಒಳಗೆಲ್ಲ ಪೋಸ್ಟಿಗೆ ಅವನ್ನ ಕೊಡಬೇಕಂತ. ಹೀಗಾಗಿ ಈಗ ಮಾಮಾರಿಗೆನ ಕೊಟ್ಟು ಕಳ್ಸತ್ತೆ ನೋಡ್ರಿ. ಅವರು ಹೋಗಿ ಬರ್ತಾರೆ ಪೋಸ್ಟಿಗೆ. ಯಾಕಂದ್ರೆ ತಮ್ಮಾರು ಬಂದಾದ ನಂತರ ಬ್ಯುಸಿ ಆದರ್ ರೀ. ಅವ್ರಿಗೆ ಬಾಡಿಗೆ ಇರೋದ್ರಿಂದನೇ ನಾವು ಬೆಳಗ್ಗೆ ಲಘುನ ಮಾರ್ಕೆಟಿಗೆ ಹೋಗಿದ್ವಿ ನಾವು. ಆಮೇಲೆ ಬಾಡಿಗೆ ಐತಂತನ ಸೊ ಬಂದವರು ಅವರು ಬಾಡಿಗೆಗೆ ಹೋದರು. ಅದಕ್ಕೋಸ್ಕರ ಮಾಮಾರ್ಗೆನ ಕೊಟ್ಟು ಕಳಿಸಿದೆ ನೋಡ್ರಿ. ಈಗ ಪೋಸ್ಟಿಗೆ ಹೋಗಿ ಅವರು ಕೊರಿಯರ್ ಮಾಡಿ ಬರ್ತಾರೆ ರೀ. ಅನು ಅಂತ ಕೇಳಿದ್ನ ವಯಸ್ಸಿಗೆ ವಿಡಿಯೋ ಕಾಲ್ ಮಾಡಿದ್ವಿ, ಇಲ್ಲ ಅಂತಂದ ಆಕೆ ಕೊಟ್ಟು ಹೋಗ್ಬಿಟ್ರು ಫೋನ್. ಅಭಿ ಎಲ್ಲದಾನೆ ಅನು ಜಗ್ಬೇಡ
ಆಕಿ ಅವ್ನು ಚಂದ ಅಂದ್ರಿನ ಇದು ಹಂಗೆ ತೊಗೊಳ್ರಿಲ್ಲ ನಾ ಅತ್ತಿ ಕಡೆ ಹೋಗ್ತೇನೆ ಹೋಗ್ಲಿ ಖಾಲಿ ಏನು ಮಾಡ್ತೀರಿ ಎಲ್ಲ ಹೋಗ್ತಾವ ಬರೋದ ಅರಡೋದ ಕೆಳಗಿನ ಬಾ ನೀನು ನೀನು ಒಂದು ವಿಡಿಯೋ ಮಾಡಿದ್ದಿ ತೋರಿಸ್ಬೇಕಾಗಿತ್ತು ನಿನಗೆ ನಂದು ರುಂಡಾನೇ ಇಲ್ಲ ನಾ ಮಾತಾಡೇನಿ ಯಾವಾಗ ಮನೆಯಲ್ಲಿ ಇದು ಕುಟುಕ್ ಹೋದಲ್ಲಿ ಬ್ಯಾಡ್ ಹೆಂಗ ಅನ್ನಕ್ ಬರ್ತೈತಿ ನಾವ್ ಬ್ಯಾಡ್ ಅನ್ನಕ್ ಬರ್ತೈತನ ನಮ್ ಮಾಡಿಲ್ಲ ಮಾಡ್ಬೇಡ್ರಿ ಅನ್ನಕ್ ಬರ್ತೈತನ ಇಲ್ಲ ನಾ ವಿಡಿಯೋ ಮಾಡತ್ತೀನಿ ಮಾತಾಡತ್ತೀನಿ ಮುಂಜಾನೆ ಮಾತಾಡೋದು ಕೇಳಿಸ್ಕೊಂಡ ಹಂಗ ಮಾತಾಡತ್ತಿದ್ದೆ ಯಾರಾದ್ರೂ ಈಗ ನಾನ್ ಮಾಡಿಲ್ಲ ಅಂತೇಳಿ ಮಾಡ್ಬೇಡ್ರಿ ಅಂತೀವನ ನನಗ ಅದೆಲ್ಲ ಸೇರೋದು ಇಲ್ಲ ಮಾಡಿದೆ ಆಕಿಗೂ ಬಾ ಅಂತ ಹೇಳ್ಬೇಕಾಗಿತ್ತು ಕರ್ದಾಗ ಬರಂಗಿಲ್ಲ ಈಗ ಮೊನ್ನೆ ನೋಡ್ರಿ ರಜಾ ಮಾಡ್ರಿ ಒಂದ್ ಹಾಫ್ ಡೇ ಮಾಡಿ ಬರ್ರಿ ಅಂದ್ರೆ ಬರ್ಲಿಲ್ಲ ಹೋಟೆಲಿಗೆ ಹೋದಾಗ ಮತ್ತ ಇಲ್ಲೇ ಶೆಟ್ಟರ್ ಕಾಲನಿ ಹೋಗಿದ್ವಲ್ಲ ನಾನ್ ವೆಜ್ ಮಾಡಿದ್ವಲ್ಲ ಅವತ್ ಪಾರ್ಟಿ ಇತ್ತಲ್ಲ ಅವತ್ತೂ ವರ್ಕಿಗೆ ಹೋದ್ರ ಅವತ್ತೂ ಬರ್ರಿ ಅಂದ್ರೆ ಬರ್ಲಿಲ್ಲ ಉಷಾ ಯಾವ ಪಾರ್ಟಿಗೂ ಇರುದಿಲ್ಲಲ್ರಿ ಕಿನ್ ಕರ್ಕೊಂಡು ಹೋಗುದಿಲ್ಲ ಅಂತ ಹೇಳಿ ಏನ್ ಮಾಡ್ತಿ ನೋಡಿದ್ರಲ್ಲ ಸ್ನೇಹಿತರೆ ನಿಮ್ಮ ಕಮೆಂಟನ್ನು ನಮ್ಮ ತಮ್ಮನ ಮುಂದೆ ಹೇಳಕತ್ತಿದ್ದೆ ನಾನು ಅವ್ರಿಗೆ ಎಷ್ಟು ಹೇಳಿದ್ವಿ ನಾವು ಹಾಫ್ ಡೇ ಮಾಡಿರಿ ಅಂತ 2 ಟೈಮು ಹೇಳಿದ್ವಿ ಕಾವೇರಿಗಾಗಿರ್ಬೋದು ಉಷಾಗಾಗಿರ್ಬೋದು ಬಟ್ ಅವ್ರದ್ದು ವರ್ಕ್ ಪ್ರೆಷರ್ ಅಲ್ರಿ ರಜೆ ಕೊಡೋಂಗಿಲ್ಲ ಅನ್ನೋದು ಒಂದು ಬಟ್ ನೋಡೋರಿಗೆ ಏನು ಅನಿಸ್ತೈತಿ ನಾವು ಅವ್ರಿಗೆ ಬಿಟ್ಟು ಹೋಗ್ತೀವಿ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ ಅನಿಸ್ತೈತಿ ಅದಕ್ಕೆ ತಮ್ಮನ ಮುಂದೆ ಹೇಳಕತ್ತಿದ್ದೆ ಈಗೂ ಕೂಡ ದೊಡ್ಡ ತಮ್ಮನ ಸಲುವಾಗಿ ಕೇಕ್ ತೊಗೊಂಡು ಬಂದಾರ್ರಿ ದೊಡ್ಡ ತಮ್ಮ ಹೊರಗೆ ಹೋಗ್ಯಾನ ಅವ್ನು ಬೇಡ ನಾ ಏನು ಸಣ್ಣ ಹುಡುಗನ ಕೇಕ್ ಬೇಡ ಅಂತ ಹೇಳೋಗಿದ್ದ ಆದರೂ ಕೂಡ ತರಿಸಿದ್ವಿ ಸಣ್ಣ ತಮ್ಮ ತೊಗೊಂಡು ಬಂದಾನ ಅದಕ್ಕೆ ಹೇಳಕತ್ತಿದ್ದೆ ರೀ ಉಷಾಗೂ ಫೋನ್ ಮಾಡಿ ಬಂದ್ಬಿಡಣ ಅಂಥೇಳಿ ಹಿಂಗೇನೇರು ಇದ್ದಾಗ ಬರೋದಿಲ್ಲ ಅಕ್ಕಿ ವಿಡಿಯೋದಾಗ ಇರೋದಿಲ್ಲ ನೋಡ ಅಂತದನ್ನ ಹೇಳಕತ್ತಿದ್ದೆ ಯಾಕಂದ್ರೆ ಅವರು ಇಲ್ಲರಿ ಇಬ್ಬರು ಹಾಸ್ಪಿಟ್ಲ್ನಾಗ ಅದಾರ ಇವರು ಅಷ್ಟೇ ಇರೋದು ಅದಕ್ಕೆ ಆಕಿಗೂ ಚಾವಿ ಹಾಕೊಂಡು ಬಾ ಅಂತ ಹೇಳಿದೆ ಈ ಕಡೆ ನಮ್ಮ ತನೂ ನೋಡ್ರಿ ಸೀರೆ ಉಟ್ಕೊಳ್ಳೋದು ಡ್ರೆಸ್ಸಿಂಗ್ ಮಾಡೋದು ಅದ್ರ ಜೊತೆಗೇನ ಒಂಥರ ಆ್ಯಕ್ಟಿಂಗೂ ಅನ್ಬೋದು ಡ್ಯಾನ್ಸಿಂಗೂ ಅನ್ಬೋದು ಭಾಳ ಇಷ್ಟ ರೀ ಆಕಿಗೆ ಮಾಡ್ತಾನೆ ಇರ್ತಾಳೆ ಈಗಂತೂ ಡ್ಯಾನ್ಸ್ ಕ್ಲಾಸಿಗೆ ಹೊಂಟಾಳಲ್ರಿ ಅಲ್ಲಿ ಮಿರರ್ನಾಗ ನೋಡಿ ಡ್ಯಾನ್ಸ್ ಕಲಿಸ್ತಿರ್ತಾರಲ್ರಿ ಹಿಂಗಾಗಿ ಮಿರರ್ನಾಗ ನಿಂತು ಡ್ಯಾನ್ಸ್ ಮಾಡೋಕೆ ಭಾಳ ಇಷ್ಟ ಆಕಿಗೆ ರೂಢಿ ಆದಂಗೆ ಆಗ್ಬಿಟ್ಟೈತಿ ಇಲ್ಲಿನೂ ಅದ ನಡೆಸಿದ್ಲು ಆದ್ರೆ ಅವ್ರ ತಮ್ಮ ಮಾಡಕ್ಕೆ ಬಿಡಾಕತ್ತಿದ್ದಿಲ್ಲ ಆಕಿಗೆ ಈಗಂತೂ ಬರೇ ಪ್ರೀತಿ ನೋಡ್ವಾ ಅವನೇ ತಗೊಂಡು ಹಂಗೆ ಮಧ್ಯಾಹ್ನ ಎಷ್ಟು ತಿಂದಾರ ಇವತ್ತು ಮಧ್ಯಾಹ್ನ ಹೋಗಿ ತಿಂದಿದ್ದು ಅಲ್ಲಿ ಇಲ್ಲ ಮುಗೀತ ಏ ಇಲ್ಲಿ ಹಿಡ್ಕೋ ಇಲ್ಲೇ ಮರ್ಯ ಮಂಜು ಇದನ್ನ ಹಚ್ಚಿರ ನಾ ಹಿಂಗ್ ಹಿಡಿತೀನಿ ಮಂಜು ಮಂಜು ಹೇಯ್ ಹೇಳ್ರಿ ವಿಡಿಯೋ ಉಷಾ ವಿಡಿಯೋ ಅಪರೂಪಕ್ಕೆ ಇರೋರ್ದೆಲ್ಲಾರ್ದು ಹುಷಾರಲ್ಲ ಇಲ್ಲ ಕೇಳ್ತಾರೆ ವಿಡಿಯೋ ನೋಡಿ ಈಗ 2 ಪಾರ್ಟಿಗೆಲ್ಲ ಇಬ್ಬರನ್ನೂ ಕೇಳಾತಾರ ಅವ್ರಿಬ್ಬರನ್ನ ಯಾವಾಗೂ ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರ ಅದಕ್ಕೆ ಏಜ್ ಆದವ್ರು ಬಂದ್ರ ಲೈಕ್ ವ್ಯೂಸ್ ಜಾಸ್ತಿ ಇರ್ತಾವ ನಂದು ನೋಡಿ ಅದ ಮತ್ತೆ ನಿಂದ ಹೇಳತೇನಿ ಉಷಾಕನ್ ತಗೊಂಡ್ಬಂದಿಲ್ಲ ಉಷಾಕ ಬಂದಿಲ್ಲ ಅಂತಾರ ನೋಡ್ರಿ ಫ್ರೆಂಡ್ಸ್ ಉಷಾಕ ಬಂದ ಏ ಹಾಯ್ ಮಾಡ್ರಿ ಪಾಪ ನಿನ್ ಫೋನ್ ಕೊಡಿ ಇಲ್ಲೇ ಬರ್ಲೈತೆ ನೋಡ್ಕೊಂಡು ಸ್ಲೋ ಮೋಷನ್ ಲಾಕ್ ಏನೊಂದ್ ಜನ ಇದ್ರದ ಅವ್ ತೆಗಿತಾನ ತಡಿ ತಡಿ ಆಪರೇಟರ್ ಅವನ ಫೋನಿಂದ ಆಪರೇಟರ್ ಶೋನಾ ಲಾಕ್ ತೆಗೆದು ಕೊಡಪ್ಪಜಿ ಏ ತಡಿ ಲಾಕ್ ಆಗಿಲ್ಲ ದಿನ ಚಂದ ತೆಗಿತಾನ ಬಾಯ ಕೈ ಹಾಕ್ಬೇಡಂದ್ರೆ ಮುತ್ತಾಮ ಹಾಕ ಫೋಟೋ ಅಲ್ಲ ಐತಿಲ್ಲ ಇವಂದ್ರಾಗ ತಡಿ 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 ಅಂತ ತಡಿ ಕೆಲ ಮಾಡಕ ಹಾ ಹಚ್ ಏ ಬ್ಲರ್ ಐತ ನೋಡದ ಇಲ್ಲ
ಹಚ್ಚು ಮರ್ಯಾ. ಬ್ಲರ್ ಇಲ್ಲ ಹಂಗ ಬರ್ತೈತಿ ಸ್ಲೋ ಮೋಷನ್. God bless you. May the good God bless you. Happy birthday, happy birthday to you. ತಡಿ ಖಜಡಾ ಪೂಜಡಿ ಮಾಡ್ಬೇಡ್ರೆ ಕೇಕ್ನಾಗ ಈಗಲ್ಲ ಅದನ್ನ ಇಕ್ಕಿ ತಿನ್ನೋದು ಮತ್ತೆ ನಾ ತಿನ್ನೋದು ಒಂದ್ ಪೀಸ್ ತಿಂತೇನೆ ಅದ್ರ ಕೆಳಗಿನ ಬ್ರೆಡ್ ಅಷ್ಟೇ ಕಟ್ ಮಾಡು ಅಷ್ಟೇ ತಿನ್ನಸ ಕಟ್ ಮಾಡೋಣ. ಅದ್ರ ನಿಮ್ಮ ಅಪ್ಪ ಹಿಂದಿ ಅವ್ನ ಕೈ ಅರ್ಧ ಕೊಡ ಇವ್ನ ಕೈ ಎಕ್ಕಿಗೆ ಆಗುತ್ತೆ ಅವ್ನ ಕಡೆ ಕೊಡ ತೋಪ ತಿನ್ನಸ ಅಪ್ಪ ತಿನ್ನಸ ಅಪ್ಪ ಹಿಡೀರಿ ತಡಿ ಹಿಡೀರಿ ಇಲ್ಲಿ ನೋಡ್ತಾರನ ಅಪ್ಪ ಬಾಯಿ ಹಿಡಿ ಕೈ ತನು ಇಲ್ಲಿ ನೋಡ ಇಲ್ಲಿ ತರುಣ ಇಲ್ಲಿ ನೋಡ ತರುಣ ಇಲ್ಲಿ ನೋಡ್ಲಿ ಅದು ಹಾಕಿ ಬಿಟ್ಟ ಲೇಟ್ ಆಗಲಿಲ್ಲ ಫಸ್ಟ್ ನಾನು ಅವ ಮೊದ್ಲಾಗೆಲ್ಲ ಫಸ್ಟ್ ಮಾಡ್ತಾನೆ ಅದು ಹೊರಗೆ ತಗದಿ ಏ ತಡಿಲೆ ಅಲ್ಲ ಫೋಟೋ ಏಯ್ ತಿನ್ನ ಅಯ್ಯ ಅಯ್ಯ ನೆಕ್ಸ್ಟ್ ಹೋಗ ಬದಮಿ ಯಾವುದು ಗೋಲ್ಡನ್ ಕಲರ್ ತಗೋ ಅತಿ ತಿನ್ನಿಸ್ ಬಾ ಮುಂದೆ ಅವರ ಕಟ್ ಮಾಡೋಣ ಮಮ್ಮಿ ಜಗ ಬಿಡ್ರಿ ಏ ತನಿ ಆ ಕಡೆ ಬಾ ನೀನೆ ಬಾ ವಿಶ್ ಯು ಹ್ಯಾಪಿ ಬರ್ತ್ಡೇ. ಮಮ್ಮಿ ಗಾಡಿ ನೋಡು ಮಾಮನ ಕಡೆ ಅಲ್ಲೇ ಏ ಗಿಫ್ಟ್ ಕೊಡೋಣ ಯಾರು ಇದ ಗಿಫ್ಟ್ ಒಂದಕ್ಕೊಂದು ಫ್ರೀ ತಂದೆ ಎದ್ರದಿದು ವಾಸನಿ ಅದ ತಿನ್ನಿಸ್ರಿ ಎಲ್ಲರೂ ಕ್ಯಾಂಡಲ್ ಸ್ನೇಹಿತರೆ ನೋಡ್ರಿ ಈ ರೀತಿಯಾಗಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಆಯಿತು. ಮತ್ತು ಟೈಮ್ ಅಂತೂ ಸಖತ್ತಾಗಿತ್ತು ರೀ. ಒಂದು 10-10:30 ಆಗಿತ್ತು ಟೈಮ್. ತಮ್ಮ ಹೊರಗೆ ಹೋಗಿದ್ದ, ನಂದ ಪಾರ್ಸಲ್ ಕೊಡೋಕೆ ಹೋಗಿದ್ದಾರೆ. ಆ್ಯಕ್ಚುಲಿ ಬರೋದ ಲೇಟ್ ಆಯ್ತು ಅವನು. ಸೊ ಈ ರೀತಿಯಾಗಿ ಆಯಿತು. ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ. ಇಷ್ಟ ಆದರೆ ಲೈಕ್ ಕೊಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಸ್ನೇಹಿತರೆ. ಹಾಗೆ ನಮ್ಮಂಥ ಬಿಸ್ನೆಸ್ಸಲ್ಲಿ ಯಾರಿಗೇನಾದರೂ ಬೇಕಾದರೆ ಖಂಡಿತವಾಗ್ಲೂ ಆರ್ಡ್ರ್ ಮಾಡಿ ಬಿಸ್ನೆಸ್ಸಿಗೂ ಸಪೋರ್ಟ್ ಮಾಡಿರಿ. ಡೈಲಿ ತಪ್ಪದ ವಿಡಿಯೋನ ನೋಡಿರಿ, ವಿಡಿಯೋಗೂ ಅಂದರೆ ಚಾನಲ್ಗೂ ಸಪೋರ್ಟ್ ಮಾಡಿರಿ. ಹಾಗೆ ಮತ್ತು ಯಾರೆಲ್ಲ ವಿಡಿಯೋನ ನೋಡ್ತೀರಿ, ನನಗೆ ಯಾರೆಲ್ಲ ಆರ್ಡ್ರ್ ಕೊಟ್ಟಿರಿ ಎಲ್ಲರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.